ಊರಿಗೆ ಹೋಗೋರ ನೀಸೆ ಗೊತ್ತಾಯ್ತು. ನೀನು ಆಗಾಗಲೇ ಫೋನ್ ಮಾಡಿ ಎಲ್ಲರನ್ನ ವಿಚಾರಿಸ್ಕೊಂತಿರು ಬಂಗಾರ. ಯಾಕೆ? ಸುಮ್ಕೆ ಹಂಗೆ ಮಾತ್ಕಂದೆ. ನೀನು ಯಾವಾಗಲೂ ಮಗನ ಬಿಟ್ಟಿರ್ನಿಲ್ವಲ್ಲ, ಫೋನ್ ಮಾಡ್ತಿದ್ರೆ ನಿನಗೂ ಸಮಾಧಾನ ಆಯ್ತದೇನೋ ಅಂತ. ಅಲ್ಲಿ ನೆಟ್ವರ್ಕು ಸರಿಯಾಗಿ ಸಿಗ್ತಾ ಇಲ್ವಂತೆ ನಂಜಮ್ಮ, ಫೋನ್ ಹೋಯ್ತಿಲ್ಲ ಆಟೆ. ನಿನ್ ಮಗ ಏನಾದ್ರು ಫೋನ್ ಮಾಡಿದ್ನ ನಂಜಮ್ಮ? ಅದೇ ಈಸೇನೆ 7 ಅಂತ ಬಂತೆ. ಚಂದ್ರು ಫೋನ್ ಮಾಡಿದ್ದ, ಇದೇ ಭಾನುವಾರ ಬತ್ತವನಂತೆ. ನಾನು ಫೋನ್ ಮಾಡಿದ್ದೆ ಅತ್ತೆ, ಕೆಲಸ ಬ್ಯುಸಿ ಅಂದ್ರು, ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿಯ? ಇರು, ಈಗಲೇ ಹಿಡಿಯಕ್ಕೆ ಕಾಲ್ ಮಾಡೋಣ. ನಂಜಮ್ಮ, ನಿಂಗೆ ಇದೆಲ್ಲ ಮಾಡಕ್ ಬರ್ತದ? ನಂಗೆ ಇದೆಲ್ಲ ಬರಂಗಿದ್ದಿದ್ರೆ ಇನ್ನು ಹೆಂಗೆ ಮೆರಿತಿದ್ನೋ ಏನೋ. ಬಸ್ಸು ನೀನೇ ಮಾಡವ. ಹಾಯ್ ರೀ. ಹಾಂ ವಸು, ಹೇಳು ವಸು, ಇದೇನಿದು ಅಮ್ಮನ ನಂಬರಿಂದ ಕಾಲ್ ಮಾಡಿಬಿಟ್ಟಿದ್ಯಾ? ಲೋ ಚಂದ್ರು, ನಾನು ಕಣ್ಲಾ, ನಾನು ಬಂಗಾರಮ್ಮನ ಮನೆಗೆ ಬಂದೀನಿ ನೋಡು, ಎಲ್ಲರೂ ಇಲ್ಲೇ ಅವರೇ. ಅತ್ತೆ, ಮಾವ, ಹೇಗಿದ್ದೀರಾ? ಸಂದಾಕಿದ್ದೀವಿ. ನೀವು ಹೆಂಗಿದ್ದೀರಿ ಹೇಳಿ ಅಂದರೆ? ಹಾಂ, ನಾನು ಚೆನ್ನಾಗಿದ್ದೀನಿ. ಚಂದ್ರು, ಬೀಗ್ರು ಒಂದಾಗ್ಬಿಟ್ಟವ್ರೆ. ನಿನ್ ಮಗಳು ನೋಡು ಏಟ್ ಉದ್ದಾಗ್ಬಿಟ್ಟವಳೆ. ರೀ, ಈಗೀಗ ನಿಮ್ಮ ಮಗಳು ಅಪ್ಪ ಅಮ್ಮ ಅಂತ ಹೇಳಕ್ ಶುರು ಮಾಡಿದಾಳೆ. ನನ್ಕಿಂತ ಜಾಸ್ತಿ ನಿಮ್ಮನ್ನ ಕೇಳ್ತಾಳೆ. ಹೌದಾ? ವಸು, ಅದು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಇದೆಯೋನಿದು 2 ಮಾತು ಮಾತಾಡಿಲ್ಲ, ಅಟ್ರಲ್ಲೇ ಫೋನ್ ಇಟ್ಬಿಟ್ರು ಅಳಿಯಂದ್ರು. ನಿನ್ ಮಗ ಆಟೊಂದು ಬಿಸಿನ ನಂಜವ್ವ. ಮತ್ತೆ ಊರಿಂದ ಊರಿಗೋಗಿ ಲಾಯರ್ಗಿರಿ ಮಾಡ್ತಾವನೆ. ಅದು ಅಲ್ಲದೆ ಎಲ್ರಿಗೂ ಅವನೇ ಬೇಕಂತೆ. ಅವ್ರು ಆದಷ್ಟು ಬೇಗ ಊರಿಗೆ ಬಂದ್ಬಿಟ್ರೆ ಈ ಫೋನಲ್ಲೆಲ್ಲ ಪರದಾಡೋದೇ ಇರಲ್ಲ. ನಾನು, ನನ್ನ ಮಗಳು, ಅವರು ಆರಾಮಾಗಿ ಇದ್ಬಿಡ್ಬೋದು. ಹೇಳಿ ರಾಜೇಶ್ವರಿ ಅವರೇ. ಸಾಹೇಬ್ರೆ, ನಿಮಗೆ ಪುಟ್ಟಕ್ಕನ ಮನೆ ಪತ್ರ ಎಲ್ಲ ಕಳಿಸಿದೆ ಫೋನ್ನಾಗೆ, ನೋಡಿದ್ರಾ? ಅದನ್ನೆಲ್ಲ ಯಾಕೆ ಕಳ್ಸೋಕೆ ಹೋದ್ರಿ? ಆ ಮೆಸ್ ಜಾಗ ಯಾರ್ದೋ ಏನೋ ಗೊತ್ತಾಗ್ತಿಲ್ಲ ಅಂತ ಅವತ್ತು ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಸಹಾಯ ಆಗಲಿ ಅಂತ ಕಳಿಸ್ದೆ. ಅದು ಆ ಪತ್ರದಾಗ ಏನು ಬರೆದಿದೆ ಅಂತ ನನಗೆ ತಿಳಿಯೋಕ್ಕಿಲ್ಲ. ಅದಕ್ಕೆ ಅಲ್ಲಿ ಯಾವ್ಯಾವ ಪತ್ರ ಐತೋ ಅದ್ರದ್ದೆಲ್ಲ ಫೋಟೋ ತಗೊಂಡು ನಿಮಗೆ ಕಳಿಸಿವ್ನಿ. ನಿಮ್ಮ ಜನಗಳಿಗೆ ಹೇಳಿ ಅದರಿಂದ ಏನಾದರೂ ಕಂಡುಹಿಡಿಬೋದಾ? ವಸಿ ನೋಡಿ ಸಾಹೇಬ್ರೆ. ಅದರ ಅವಶ್ಯಕತೆ ಈಗಿಲ್ಲ ರಾಜೇಶ್ವರಿ ಅವರೇ. ಆ ಕಂಟಿ ಮತ್ತು ಅವ್ರ ಗ್ಯಾಂಗ್ನ ಮುಗಿಸೋದಕ್ಕೆ ಆಲ್ರೆಡಿ ಸುಪಾರಿ ಕೊಟ್ಟಾಗಿದೆ. ಅಯ್ಯೋ, ಇದೇನು ಸಾಹೇಬ್ರೆ ಹಿಂಗೆ ಹೇಳ್ತಿದ್ದೀರಾ? ಅವರು ಮುಗಿಸೋದೇನೋ ಸರಿ, ಆದರೆ ನನಗೆ ಈ ಮನೆ ಮೆಸ್ಸು ಎಲ್ಲ ಬೇಕು. ಅದಕ್ಕೆ ಏನಾದರೂ ದಾರಿ ಬೇಕಲ್ವಾ? ಏನ್ರಿ ನೀವು ಆ ಸಣ್ಣ ಗುಡಿಸಲು ಜಾಗಕ್ಕೆ ಆಸೆ ಪಡ್ಕೊಂಡು ಇಷ್ಟೊಂದೆಲ್ಲ ಓದಾಡ್ತಿದ್ದೀರಲ್ಲ? ಮೊದಲು ನನ್ನ ಕೆಲಸ ಎಲ್ಲ ಆಗಲಿ, ಆಮೇಲೆ ನಾನು ನಿಮಗೆ ಒಂದು ಹೋಟ್ಲೇ ಮಾಡಿಕೊಡ್ತೀನಿ ಬಿಡಿ. ಸಾಹೇಬ್ರೆ, ಅದು ತೋಟ್ಲಿದ್ರು ಅದು ಯಾವುದು ಈ ಮೆಸ್ಸಿಗೆ ಸಮ ಆಗೋಕ್ಕಿಲ್ಲ. ನೀವು ನನಗೆ ಈ ಜಾಗನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ದಯವಿಟ್ಟು ಅದನ್ನು ಮರಿಬೇಡಿ ಸಾಹೇಬ್ರೆ. ಮೊದಲು ನನ್ನ ಎದುರಾಕೊಂಡವ್ರ ಕತೆ ಮುಗಿಸ್ತೀನಿ, ಆಮೇಲೆ ನಿಮ್ಮ ವಿಷಯಗಳನ್ನೆಲ್ಲ ನೋಡಿದ್ರಾಯ್ತು. ಸಾಹೇಬ್ರೆ, ನಾನಿವಾಗ ಪುಟ್ಟಕ್ಕನ ಮನೆಗೆ ಸೇರ್ಕೊಂಡಿವ್ನಿ. ನಿಮ್ಮ ಕೆಲಸ ಮುಗಿತಿದ್ದಂಗೆ ನನ್ನ ಕೆಲಸನೂ ವಸಿ ಮಾಡಿಕೊಟ್ಬಿಡಿ. ಅಯ್ಯೋ ಸರಿ ಅದನ್ನೆಲ್ಲ ನೋಡೋಣ. ನನಗೊಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ, ನಿಮಗೆ ಆಮೇಲೆ ಮಾಡ್ತೀನಿ. ಅಯ್ಯೋ, ಇವನೇನು ಹಿಂಗೆ ಹೇಳ್ತಾವನೆ? ಅಲ್ಲ, ಅವನ್ನೆಲ್ಲ ಮುಗಿಸಿದ್ಮ್ಯಾಕೆ ಈ ವಯ್ಯ ನನ್ನ ಕೆಲಸ ಮಾಡಿಕೊಡ್ತಾನೋ ಇಲ್ವೋ? ಗೌಡ್ರಿಗೆ ಡೀಲ್ ಕೊಟ್ಟಿದ್ದಾನೆ. ಗೊತ್ತಾಯ್ತು, ಗೌಡ್ರು ನಿನ್ನ ನಂಬರ್ ಕಳಿಸಿದ್ರು. ಹೇಳು. ಡೀಲ್ ಕೊಟ್ಟು ಎಷ್ಟು ದಿನ ಆಗ್ತಿದೆ ರಾಜೋಲಿ ಅವರೇ?
ನೀವಿನ್ನೂ ಅವ್ರನ್ನ ಮುಗಿಸೇ ಇಲ್ಲ. ನೋಡಿದ ತಕ್ಷಣ ಕತ್ತಿಡಿದು ಕುಯ್ಯೋದಕ್ಕೆ ಅದೇನು ಕೋಳಿನ ಕುರಿನ? ಹಾ, ಊರಲ್ಲಿ ನಿಮ್ಮದೇ ಹವಾ ಅಂತ ಗೌಡ್ರು ಹೇಳ್ತಾ ಇದ್ರು. ಹವಾಮಾನ ಎಲ್ಲ ನಮ್ದೇನೆಯ. ಕುರಿನ ತಂದು ಕೊಟ್ಟಿಗೆಯಲ್ಲಿ ಕೂಡಾಕಿದ್ದೀವಿ. ಅವ್ರೀಗ ನಮ್ಮನೇಲೆ ಉಳ್ಕೊಂಡವ್ರೆ. ಆದಷ್ಟು ಬೇಗ ಅವನ್ನ ಕೊಂದು ಫೋಟೋ ಕಳಿಸ್ತೀನಿ ಬಿಡು. ನೀವೇನಾದರೂ ನಾನು ಹೇಳಿದ ಕೆಲಸ ಮಾಡಿಕೊಟ್ರೆ ನಿಮಗೆ ಎಷ್ಟು ದುಡ್ಡು ಬೇಕಾದರೂ ನಾನು ಅದನ್ನ ಕಳಿಸ್ಕೊಡ್ತೀನಿ. ಲೇ ತಗಡು, ನೀನು 5 ಸ್ಟಾರ್ ಹೋಟೆಲ್ ಓನರು, ನಾನು ನಮ್ಮಪ್ಪ ಈ ಊರಿಗೆ ಓನರು. ನಾನು ಗೌಡ್ರಿಗೆ ಈ ಕೆಲಸ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದ ಕಾರಣ ಬೇರೆನೆ. ಬೇರೆ ಕಾರಣನ? ಅದೇನು ಅಂತ ತಿಳ್ಕೊಬೋದಾ? ನನಗೆ ದುಡ್ಡು ಗಿಡಲ್ಲ ಬೇಡ. ನಿಂದು ಬೆಂಗಳೂರು ತುಂಬ ಹೋಟ್ಲ್ ಇದೆಯಂತಲ್ಲ, ಅದರಲ್ಲಿ ನಂಗೊಂದು ಹೋಟ್ಲು ಬೇಕು. ಅದು ಸ್ವಂತಕ್ಕಲ್ಲ, ನಾ ಬೆಂಗಳೂರಿಗೆ ಬಂದಾಗ ಮಜಾ ಮಾಡೋದಕ್ಕೆ. ಓಹೋ, ಅರ್ಥ ಆಯ್ತು ಬಿಡಿ. ಹೆಣ್ಣು ಹೆಂಡ ಮೋಜು ಮಸ್ತಿ ಅದನ್ನೆಲ್ಲ ನಾನು ಅರೇಂಜ್ ಮಾಡ್ತೀನಿ ಬಿಡಿ. ನೀನು ನನ್ನ ಶೋಕಿ ನೋಡ್ಕೊ, ನಾನು ನಿನ್ನ ಶತ್ರು ತಲೆ ಕಡ್ದು ನಿನ್ನ ಹೋಟ್ಲಿಗೆ ಪಾರ್ಸಲ್ ಕಳಿಸ್ತೇನೆ. ಥ್ಯಾಂಕ್ಸ್ ರಾಜವಲ್ಲಿ ಅವರೇ. ಕೆಲಸ ಆದಮೇಲೆ ನಾನೇ ಫೋನ್ ಮಾಡ್ತೀನಿ, ಪದೇ ಪದೇ ಫೋನ್ ಮಾಡಕ್ಕೆ ಹೋಗ್ಬೇಡ. ಒಳ್ಳೆ ಪಾರ್ಟಿನೇ ಡೀಲ್ ಮಾಡಿದೆ ಈ ಸತಿ. ಆ ಕಂಟಿ ಸಹನ ಮಿಸ್ ಆಗದೇ ಇಲ್ಲ.